ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೋ ಸಂಜೀವ, ಒಟ್ಟು ಬಾಯಿಗೆ ಇಟ್ಕೊಂಡ್ಬಿಟ್ಟಿದ್ಯಾ? ಮಾವ, ಅಮೃತ ಅವರು ನಿಮ್ಮ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾರ? ಯಾಕೆ, ಅವಳು ಅಬ್ನಾರ್ಮಲ್ಲ? ಅದೆಲ್ಲ ಮಾವ, ಅಂದ್ರೆ ಅಮೃತ ಅವರು ನಿಮ್ಮ ಜೊತೆ ಸಹಜವಾಗಿ ಮಾತಾಡ್ತಾರ? ಮತ್ತೆ ಅಮ್ಮು ನಾನು ಫ್ರೆಂಡು ಕಣಯ್ಯ. ಪ್ರೀತಿಯಿಂದ ಮಾತಿಗೆ ಮಾತು ಬೆಳೀತು ಅಂದ್ರೆ ಮಾತು ಮಾತಂಗಿರಲ್ಲ, ಮುತ್ನಂಗಿರುತ್ತೆ ಅಂತ ಮುತ್ನಂತ ಹುಡುಗಿ ಕಣ ಅದು. ಬಾ. ಬಸ್ ಯಾವಾಗ ಬರುತ್ತೆ? ಒಂದು ನಿಮಿಷ ಇರಿ. ಯಾವ ಬಸ್ಸಪ್ಪ? ಯಾವ ಬಸ್ಸು ಅಂದ್ರೆ ಜನ ಎಲ್ಲ ಓಡಾಡ್ತಾರಲ್ಲ ಆ ಬಸ್ಸು. ಬಸ್ ನಂಬರ್ ಏನು? ಓ, ಬಸ್ ನಂಬರ್ ಬೇರೆ ಇರುತ್ತಲ್ವಾ? ಅದು ಬಸ್ ನಂಬರ್ ಗೊತ್ತಿಲ್ಲ, ಕಾಲೇಜಿಂದ ಬರುತ್ತಲ್ಲ ಆ ಬಸ್ಸು. ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಹೇಳಿ. ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ನನ್ಗೆ ಹೇಳ್ತಾಳೆ, ಇವಳ ಏನೂ ಬಂದಿಲ್ಲ. ಅಣ್ಣ ಹೂ ತಗೋಣ. ಬೇಡ ಅಣ್ಣ ಫ್ರೆಶ್ ಮಲ್ಗೆ ಹೂ ತಗೋಣ. ಬೇಡ ಅಂತ ಹೇಳಿದ್ನಲ್ಲ. ಅಣ್ಣ ಒಂದ್ ಮಳ ತಗೊಂಡ ದೇವ್ರಿಗೆ ಹಾಕೋಣ, ಒಳ್ಳೇದಾಗುತ್ತೆ. ಈಗ ನಾನು ಒಳ್ಳೇದಾಗಿರೋದೇ ಸಾಕು, ಬೇಡಮ್ಮ ಹೋಗು. ಅಣ್ಣ ಗಾಡಿಗಾದ್ರು ಒಂದ್ ಮಳ ಹೂ ಹಾಕೋಣ. ಇವತ್ತೇನು ಆಯ್ದ ಪೂಜೆನ ಗಾಡಿಗೆ ಹೂ ಹಾಕಕ್ಕೆ? ಬೇಡ ಅಂತ ಹೇಳಿದ್ನಲ್ಲ, ಹೋಗಮ್ಮ ಸುಮ್ಮನೆ. ಅಣ್ಣ ಬಂದಾಗಿಂದ ಬೋಣಿ ಆಗಿಲ್ಲ, ತಗೋಣ. ನಾವು ನಮ್ಮ ಅಜ್ಜಿ ಎಷ್ಟು ವಯಸ್ಸಾಗಿದೆ, ಅಣ್ಣ ಅಣ್ಣ ಅನ್ಕೊಂಡು ಇರಿಟೇಟ್ ಮಾಡ್ಬೇಡ, ಹೋಗಮ್ಮ ಸುಮ್ಮನೆ. ಸಿಂಗ್ಲಿ ಕಾಡ್ದಂಗ ಆಗ್ತಾನೆ. ನೀವೇನ್ರು ಇಲ್ಲಿ? ಬ್ಯಾಂಕ್ ಹೋಗ್ಬೇಕು ಅಂತ ಅಷ್ಟು ಅರ್ಜೆಂಟಲ್ಲಿ ಓಡ್ ಬಂದಲ್ಲಪ್ಪ, ಯಾಕೆ? ಅದೇ ಹೇಳಿದ್ನಲ್ಲ, ಚೆಕ್ ಹಾಕ್ಬೇಕಿತ್ತು. ಓ, ಎಲ್ಲಿದೆಯಪ್ಪ ಚೆಕ್ಕು? ಎಲ್ಲಿದೆ ಅಂದ್ರೆ ನನ್ನ ಬ್ಯಾಗ್. ಏನಿದೆ? ಓ ತಗೋ. ಚೆಕ್ ಹಾಕ್ಬೇಕು ಅಂತ ಬಂದು ಚೆಕ್ಮೇಟ್ ಆದಂಗೆ ನಿಂತಿದ್ಯಲ್ಲ ಮಗ, ಏನಾಯ್ತು? ಏನಿಲ್ಲ ಮಗ, ಥ್ಯಾಂಕ್ಸ್ ಕಣೋ. ಇದನ್ನ ಕೊಡೋಕೆ ಇಲ್ಲಿವರೆಗೂ ಬಂದ್ರ? ಅವ್ನು ಫೋನ್ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಫೋನಾ? ನೀನು ಫೋನ್ ನೋಡ್ಕೊ, 10 ಸಲ ಕಾಲ್ ಮಾಡಿದ್ದೀನಿ. ಹೌದಾ? ಓ ಸಾರಿ ಕಣ್ರು, ಅದು ಕ್ಲಾಸಲ್ಲಿ ಸೈಲೆಂಟ್ ಮೋಡ್ಗೆ ಹಾಕಿದ್ನಲ್ಲ, ಗೊತ್ತಾಗಿಲ್ಲ. ಅಲ್ಲ ಮಗ, ಅರ್ಜೆಂಟು ಅಂತ ಬಂದವನು ಬ್ಯಾಂಕ್ ಹೋಗೋದು ಬಿಟ್ಟು ಬಸ್ ಸ್ಟಾಪಲ್ಲಿ ಏನು ಮಾಡ್ತಿದೀಯೋ? ಅದು ಹೂವು ತಗೊಳಕ್ ಬಂದೆ ಮಗ. ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, 10 ರೂಪಾಯಿ ವ್ಯಾಪಾರ ಆಗಿಲ್ಲ. ಆಂಟಿ, ಒಂದು ಮೊಳ ಹೂವು ಕೊಡಿ. ಯಾವಳಪ್ಪ ನಿನ್ನ ಆಂಟಿ? ಅಕ್ಕ, ಒಂದು ಮೊಳ ಹೂವು ಕೊಡಿ. ಅಕ್ಕನ? ನಾನು ಯಾವ ಸಿಮೆ ಅಕ್ಕನೋ ನಿನಗೆ? ನೀನೇನು ಒಡಗುಟ್ಟಿ ತಮ್ಮನ? ಮೇಡಮ್, ಒಂದು ಮೊಳ ಹೂ. ಒಂದ್ ಮೊಳ ಎಲ್ಲ ಕೊಡಕ್ ಆಗಕ್ಕಿಲ್ಲ. ಸರಿ, 2 ಮೊಳ ಕೊಡಿ. ಆಗಲ್ಲ ಅಂದ್ರೆ ಆಗಲ್ಲ, ನಿಮ್ಗೊಂದು ಜೇನು ಉದ್ದವನ್ನು ಕೊಡಲ್ಲ ನಾನು. ಪ್ಲೀಸ್ 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 ಪ್ಲೀಸ್. ಸರಿ, 20 ಮೊಳ ಕೊಡಿ. ಏನೋ ಇಷ್ಟೊಂದು ಕೇಳ್ಕೊಂತ ಇದೆಯಾ ಅಂತ ಕೊಡ್ತೀನಿ. ಎಷ್ಟಾಯ್ತು? 500 ರೂಪಾಯಿ. ಥ್ಯಾಂಕ್ಸ್ ಆಂಟಿ. ಸರಿ. ನೋಡಿಲಿ, ಹೂವು ತಗೊಳಕ್ ಬಂದಿದ್ದೆ. ಅಲ್ಲ ಮಗ, ಹೂವು ಯಾಕೋ? ಹೂವು ಅದು ಮನೇಲಿ ತಾನೇ ಹೇಳಿದ್ರು ಮಗ, ಅದಕ್ಕೆ.
ಸರಿ ಕಣ್ರ, ನಾನು ಹೊಡ್ತೀನಿ. ನಾಳೆ ಕಾಲೇಜಿಗೆ ಸಿಗ್ತೀನಿ. ಬಾಯ್ 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 ಬಾಯ್. ಹಾಂ. ಅಬ್ಬಾ ಸದ್ಯ ಹೋದ್ರು. ಅವ್ರೇನಾದ್ರೂ ಇವಳು ನನ್ನ ಗಾಡಿ ಮೇಲೆ ಕೂತಿದಾಗ ನೋಡ್ಬಿಟ್ಟಿದ್ರೆ, ದೇವ್ರೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಕಾಪಾಡ್ಬಿಟ್ಟೆ. ಇವತ್ತು ಇಲ್ಲಿರೋ ಅಷ್ಟು ಇವತ್ತು ನಿಂಗೆ ಹಾಕ್ಬಿಡ್ತೀನಿ. ಓ, ಏನು ಪಾರ್ಟ್ ಟೈಮಲ್ಲಿ ಹೂಮರ ಜಾಬ್ ಮಾಡ್ತಿದ್ಯಾ? ಅಲ್ಲ, ಇಷ್ಟೊಂದು ಹೂ ತಗೊಂಡಿದ್ಯಲ್ಲ ಅದಕ್ಕೆ ಕೇಳ್ದೆ ಅಷ್ಟೆ. ನಮ್ಮ ಮನೆಗೆ ಲಕ್ಷ್ಮೀಪುರದಿಂದ ಒಂದು ಕುರಿ ಬಂದಿದೆ. ಆ ಕುರಿನ ಬಲಿ ಕೊಡಕ್ ಮುಂಚೆ ಅದಕ್ಕೆ ಪೂಜೆ ಮಾಡ್ಬೇಕಲ್ವಾ, ಅದಕ್ಕೆ ಇಷ್ಟೊಂದು ಹೂವು. ಹಲೋ, ಇದು ಲಕ್ಷ್ಮೀಪುರದ ಕುರಿ ಅಲ್ಲ ಮರಿ, ಚಾಮುಂಡವನ್ ವಾಹನ, ಹುಲಿ. ಕಾಮಿಡಿ ಟೈಮಿಂಗ್ ಮಾತ್ರ ಚೆನ್ನಾಗಿದೆ, ಟೈಮ್ ಸೆನ್ಸ್ ಇಲ್ಲ ಅಲ್ವಾ? ನಾನು ಅಷ್ಟೊತ್ತಿಂದ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಗ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಹಲೋ ಸರ್, ನಾನು ಬಂದಿದ್ದು ಬಸ್ಸಲ್ಲಿ. ಕಾಲೇಜಿಂದ ಇಲ್ಲಿಗೆ 19 ಸ್ಟಾಪ್, 23 ಸಿಗ್ನಲ್ಸ್. ಅದ್ರ ಮಧ್ಯದಲ್ಲಿ ನಿನ್ನಂತವ್ರ ಗಾಡಿ ಇಟ್ಕೊಂಡು ಅಡ್ಡದಿಡಿ ಎಲ್ಲೆಲ್ಲಂದ್ರಲ್ಲಿ ಓಡಿಸಿ ಎಲ್ಲಂದ್ರೆ ಟ್ರಾಫಿಕ್ ಜಾಮ್ ಬೇರೆ ಮಾಡಿರ್ತಾರೆ. ಹೌದು, ತಾವ್ ಇದುವರೆಗೂ ಬಸ್ಸಲ್ಲಿ ಓಡಾಡೇ ಇಲ್ವೋ? ನನ್ಗೆ ಯಾವತ್ತೂ ಅಂತ ಕರ್ಮ ಬಂದಿಲ್ಲ. ಏನೋ ಬಸ್ಸಲ್ಲಿ ಓಡಾಡೋದು ಕರ್ಮನ? ಅಂದ್ರೆ ಅಂತ ಅವಶ್ಯಕತೆ ಬಂದಿಲ್ಲ ಅಂದೆ. ತಾತನ್ ದುಡ್ಡಲ್ಲಿ ಶೋಕಿ ಮಾಡೋ ನಿನ್ನಂತವ್ರಿಗೆ ಎಲ್ಲಿ ಗೊತ್ತಿರುತ್ತೆ ಹೇಳು? ಟ್ರೈನಲ್ಲಿ ಬಸ್ಸಲ್ಲಿ ಓಡಾಡೋ ಮಜಾ ಹೇಗಿರುತ್ತೆ ಅಂತ ಒಂದ್ಸತಿ ಟ್ರೈ ಮಾಡು, ಗೊತ್ತಾಗುತ್ತೆ. ಓಹೋ, ಬಸ್ಸಲ್ಲಿ ಓಡಾಡೋದೇನ್ ಭಾರಿ ಗನಂದಾರಿ ಸಾಧನೆ. ಗನಂದಾರಿ ಸಾಧನೆ ಹೌದು ಅಲ್ವೋ ಅಂತ ಓಡಾಡದ್ಮೇಲೆ ಗೊತ್ತಾಗತ್ತೆ. ಗೊತ್ತಿಲ್ದಿರೋ ವಿಷಯ ಬಗ್ಗೆ ಜಾಸ್ತಿ ಮಾತಾಡ್ಬೇಡ. ನೋಡು, ನನ್ಗೆ ಯಾವತ್ತೂ ಬಸ್ ಹತ್ತೋ ಟೈಮ್ ಬಂದಿಲ್ಲ, ಬರೋದೂ ಇಲ್ಲ. ಅದ್ ಬಂದಾಗ ನೋಡ್ಕೊಳ್ಳೋಣ. ಹತ್ತದಲ್ಲಿ ಆಯ್ತು, ಹತ್ತು ಗಟ್ಟಿಗೆ ಹಿಡ್ಕೋ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.